ನಿಂತ್ಕೊಳ್ಳಮ್ಮ ಸ್ವಲ್ಪ. ನಾನು ಒಂದು ನಿಮಿಷ ಇರು. ಒಂದೊಂದು ಸಿಲಿಂಡರ್ ಗೈಸ್ 15 kg ಮೇಲಿಗೆ ಅಂತ, ಅದರಿಂದ 2 ಎಕ್ಸ್ಟ್ರಾ ಆಗ್ತಾರಂತೆ. ನನಗೆ ಎಷ್ಟು ಬಾರ ಇದೆ ಗೊತ್ತಾ? ಇವತ್ತು ನಿನ್ಗೆ ಅದೇ ಉರಿಬೇಕು. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ, ನನಗೆ ಬ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ. ಸೊ ಅಲ್ಲೋಗಿ ರೀಚ್ ಆಗಿ ನಮಗೆ ಟ್ರೈನ್ ಹತ್ತ ತನಕ ನಮಗೆ ಇದ್ದಿರಲ್ಲ. ಜೋಳ ತಿಂದು ಫೈನ್ ಕಳಿಸ್ಕೊಡ್ತಾರೆ. ಟ್ರೈನಲ್ಲಿ ಮೆಟ್ರೋ ಸ್ಟೇಷನ್ ತಿನ್ನಲ್ಲ ನಾನು, ತಿನ್ನು ಅಂತ ಇದ್ದೀನಿ. ನಮ್ಮಮ್ಮ ಸ್ವಲ್ಪ ಜೋಳ ಬೇಯಿಸ್ಬಿಟ್ಟಿದ್ದಾರೆ, ಅದನ್ನು ತಿನ್ನು ಅಂತಿದ್ದಾಳೆ. ಇನ್ನೂ 5 minutes ಇದೆ. ಬಿಡೆ ಬ್ಯಾಗ್ನ ನಾನು ಬಿಟ್ಟರು ನಾನೇ ಬಿಟ್ಕೋಬೇಕು. ಆಮೇಲೆ ಅದೆಲ್ಲ ಅವ್ರು ಮುಗಿದೋದ್ರೆ ಏನು ಮಾಡ್ತೀಯಾ? ರೈಸ್ ತಿಂದಾಯಿತು. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಹೋಗ್ತಿದ್ದೀವಿ. ನಾವು ಬಂದಿಲ್ಲ, ನಿಯರ್ ಒಂಚೂರು ಸ್ಟೆಪ್ಸ್ ಇರಬೇಕು ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಬರ್ತಾರೆ ರೈಲ್ವೆ ಸ್ಟೇಷನ್ಗೆ. ಸೊ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ವಲ್ಪ ಜಾಸ್ ಫೀಲ್ ಆಗ್ತಿದೆ. ಲೈಕ್ ಒಬ್ಬರು ಅಡಿಗೆಲ್ಲ ಸ್ಟಾರ್ಟ್ ಮಾಡಬೇಕಾ, ಹೋಗ್ಬೇಕಾ, ಏನು ಐಡಿಯಾಸ್ ಇಲ್ಲ. ಸೊ ಆದರೂ ನಾವು ಅರ್ಧ ಗಂಟೆ ಬೇಗನೆ ಬಂದಿದ್ದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ಟಾರ್ಟ್ ಆಗಿತ್ತು. ಇವಾಗ ಯಾವುದೂ ಇಲ್ಲ, ಯಾರೂ ಬರ್ತಾಯಿಲ್ಲ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಯಾರು ಆಟೋ ಬಂದರೆ ನೋಡಬೇಕು. ಮಾಡ್ಕೊಳ್ಳಿ ಸರ್. ಆಟೋ ಸ್ವಲ್ಪ ಹೊಟ್ಟೆಲಿ 7:30 ಅಷ್ಟೊಳಗಿರಬೇಕು. ಗೈಸ್, ಸೊ ಗೆಸ್ ಮಾಡಿದ್ರಾ, ಸ್ಕೂಬಾ ಡೈವಿಂಗ್ ಬಂದಿದ್ದೀವಿ. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಬನ್ನಿ ನೋಡೋಣ. 30% ಇದೆ ಅಷ್ಟೇ. ಎಲ್ಲಿ ಕುತ್ಕೊಂಡು ಹಾಕೊಳ್ತೀಯ? ಸೊ ಏನು ಹೇಳೋಣ ಅಂತ ಬಂದೆ ಗೈಸ್. ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಹೋಗೋಣ 8 o'clock ಅಂತೆ. ಬಿಕಾಸ್ ಮಳೆ ಬಂದಿದೆ ಅಂತ. ಇಡ್ಲಿ ತಿಂದ್ಬಿಡೆ ನೀನು. ಸೊ ನಾವು ಕವರ್ ಇವಿ ಮುಂದೆ ತಿಂತಿದ್ದೀವಿ. ಸೊ ಇನ್ನೆಲ್ಲೂ ಯಾವುದೂ ಇಲ್ಲ ಇಲ್ಲಿ ಹೋಟೆಲು. ಸೊ ನಾನು ತಿಂತಲ್ಲ, ಬರೀ ಅವಳು ತಿಂತಿದ್ದಾಳೆ. ನನಗೆ ಎನರ್ಜಿ ಪರವಾಗಿಲ್ಲ. ಇಲ್ಲ ಬಿಡಿ ಸರ್. ಕಟ್ಟಿದ ತಕ್ಷಣ ಇವಳಿ ಜೊತೆ ತಿನ್ನೋಣ. ನಾನು ತಿನ್ನೋಲ್ಲ, ಅವಳು ತಿಂದ. ನಾನು ಡೈವ್ ಮಾಡಬೇಕಾದ್ರೆ ಎನರ್ಜಿ ಇದ್ರೆ ಸಾಕು. ಏನು ತಿಂದೆ ಹೋಗ್ತಿದ್ದೀನಿ. ಮಸಾಲ ದೋಸೆ ಟೇಸ್ಟ್ ಮಾಡಿ ನೋಡೋಣ ಹೇಗೆ. ನಾನೇ ಟೇಸ್ಟ್ ಮಾಡ್ತೀನಿ ಈಗ. ಒಂದು ಸೊ ಟೇಸ್ಟ್ ಮಾಡ್ತೀನಿ. ಜಸ್ಟ್ ಒಂದೇ ಒಂದು ಬೈಟ್. ಅಪ್ಪ ನನ್ನ ಕೈ ಹುಡುಗ್ಬಿಡ್ತಿದೆ. ಚೆನ್ನಾಗಿದೆ. ಇನ್ನೊಂದು ತಗೋತಿದ್ದೀನಿ ಬೈಟು. ಲಾಸ್ಟ್ ಬೈಟ್. ಗೈಸ್, ನಾನು ತಿನ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನಾದರೂ ಆಗಲಿ, ಪ್ಲೇನ್ ಹೇಳಿದ್ದೀನಿ ನಾನು. ಹಾಂ, ಇದೇ ಥರ ಬರಲಿ. ಆಲೂಗಡ್ಡೆ ಬೇಡ, ಆಲೂಗಡ್ಡೆ ಬೇಡ, ಮಸಾಲ ಬೇಡ. ಏನು ಸ್ಪೈಸಿ ಥ್ಯಾಂಕ್ ಯು. ಚಟ್ನಿ ಇಲ್ಲೇ ಇದೆ ಅಂದ್ಬಿಟ್ಟು ನಾವು ಸನ್ಸ್ಕ್ರೀನು ಎಲ್ಲ ಇಲ್ಲ ಹಾಕೊಂಡೋಗ್ಬಿಡೋ. ಹುಡುಗ ಮುಂದೆ ಹಾಕೋಕ್ಕಾಗಲ್ಲ, ನಮ್ಮನೆ ನೋಡ್ತಾರೆ ಹೋದ್ರೆ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆಯಲ್ಲ. ಸೊ ತಿಂದಾಯಿತು. ನಂದು ಫುಲ್ಲು ಔಟ್ಫಿಟ್ ತೋರಿಸ್ತೀನಿ. ತೊಗೊಳ್ಳೋಣ ನಾನು ಔಟ್ಫಿಟ್ ತೋರಿಸೆ. ಹಿಂಗೆ ಇಟ್ಕೊಂಡು ಹೇಳ್ಕೊ. ನಿಂತ್ಕೊಳ್ಳಮ್ಮ ಸ್ವಲ್ಪ. ನಾನು ಒಂದು ನಿಮಿಷ ಇರು. ನಿಮ್ಮ ಜೊತೆ ಬಂದರೆ ನನ್ನ ಬ್ಲಾಗ್ಸು ವೀಡಿಯೋಸು ಏನೂ ಆಗಲ್ಲ, ಎಲ್ಲ ನಾನೇ ಮಾಡ್ಕೊಬೇಕು. ಫಾರ್ಮ್ ಫಿಲ್ ಮಾಡಾಗಿದೆ. ಸನ್ಸ್ಕ್ರೀನ್ ಹಚ್ಕೊಳ್ಳೋಣ. ನಾನು ಅವಳಿಗೆ ಮಾಡಿ ಅಂದರೆ ಎತ್ಕೊಳ್ತೀನಿ. ಅದಕ್ಕೆ ಬ್ಲಾಗ್ ಮುಚ್ಕೊಳ್ಳೋದು.
ಫುಲ್ಲು ಏನೋ ಏನೋ ಏನೇ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಗೈಸ್ ಪಕ್ಕರೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಹೇಗೆ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ಅದಕ್ಕೆ ನೀನು ಹೊಡಿ ಅಂದರೆ ಇನ್ನೂ ಹೊಡಿಲ್ಲ ಬಿಡ್ಬಿಡು ಕೈಗಾಯ್ತು. ಹೊಡಿ ಸಾಲು ಹೊಡಿ ನೀಟಾಗಿ ಹಾಂ ಅವಾಗಲೇ ಬರೀ ನಾವಿಬ್ಬರು ಹುಡುಗಿರಿದ್ವಿ. ಸೊ ನಾವು ಅಂದ್ಕೊಂಡು ಬರೀ ನಾವಿಬ್ಬರು ಹುಡುಗಿರು ಇಷ್ಟೊಂದು ಹುಡುಗರು ಅಂತ ಒಂದು ಇದ್ದಾರೆ ಇವಾಗ ಬಂದಿದ್ದಾರೆ. ಸೊ ಪ್ಯಾಕ್ ಮಾಡ್ಕೊತೀನಿ. ಹಾಂ ಮಾಡಿದ್ದೀನಿ ಮಾಡಿಲ್ಲ. ಓಕೆ ಹಾಯ್ ಗೈಸ್ ಇವಾಗ ಹೊಟ್ಟಿದ್ದೀವಿ. ಸೊ ಬನ್ನಿ ಫ್ಯಾನ್ ಇಟ್ಕೊಂಡಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡಿದ್ದೀನಿ ತೋರಿಸಿದ್ದು ನಾನು ನಿಮಗೆ. ಇಲ್ಲ ನಾನು ಅದು ಬ್ಲಾಗ್ ಮಾಡಲಿಲ್ಲ. ಅದು ಮಲ್ಲೇಶ್ವರಂ ಲೆಫ್ಟ್ ಸೈಡಲ್ಲೇ ನಿಲ್ಲಿಸ್ಬಿಟ್ಟು ತೊಗೊಂಬಂದ್ವಿ ಲಾಸ್ಟ್ ಮೂಮೆಂಟಲ್ಲಿ. ಏನೋ ಕಚ್ತಾ ಇದ್ದೇ ಇದ್ದಾರೆ. ಇದು ಒಂದಾರು ಅಷ್ಟೇ ಸಾಕು ಸಾಕು ಸಾಕ ಎಲ್ಲ. ತಿರುಗು ಒಂದೊಂದು ಸಿಲಿಂಡರ್ ಗೈ 15 kg ಮೇಲಿಗೆ ಅಂತ ಅದ್ರಲ್ಲಿ ಇನ್ನೂ 2 ಎಕ್ಸ್ಟ್ರಾ ಹಾಕ್ತಾರಂತೆ. ನನಗೆ ತಲೆ ಕೆಟ್ಟಿದೆ. ಎಷ್ಟು ಬಾರ ಇದೆ ಗೊತ್ತಾ ಇವತ್ತು ನಿನ್ಗೆ ಅದೇ ಮೂಳೆ ಉರಿಬೇಕು ಬೆನ್ನು ಮೂಳೆ. ನಾನು ಬೀಳ್ತೀನಿ ಆಮೇಲೆ ನೀನು ಬೀಳು. ಯಾಕೆ ನಂಗೆ ಬೀಳೋದು ನೀನು ಬ್ಲಾಗ್ ಮಾಡ್ಕೋ. ಅದನ್ನ ಆಫ್ ಮಾಡಿ ಬ್ಯಾಗ್ ಒಳಗಡೆ ಫೋನ್ ಇಟ್ಬಿಟ್ಟು ಆಮೇಲೆ ಬೀಳು. ಆಯ್ತು ಆಯ್ತು ನಡಿ. ಈಗ ಬೀಳಬೇಡ. ಬಿದ್ರು ನೋವಾಗಲ್ಲ ಆಗ್ತೀವಿ. ಹೌದಾ ಆಯಿತು. ಹೇಗಿದೆ ನೋಡಿ ಹೇಗೆ ಅದು ನಮ್ಮದೇ ಬೋಟ್ ಅನಿಸುತ್ತೆ. ಈಗ ನಾವೆಲ್ಲ ಹತ್ಕೋತೀವಿ. ಅಮ್ಮಮ್ಮ ನನ್ನ ಫೋನ್ ಹುಷಾರು ಜಾರ್ತಾ ಇದೆ. ಬಿಡೆ ನೀರೊಳಗಡೆ ಬಿದ್ದರೆ ಏನಾಗಲ್ಲ. ಆದರೆ ಮಿಸ್ ಆಗೋದ್ರೆ ಕಷ್ಟ. ಇಲ್ಲಿವರೆಗೂ ಫ್ಲೋಟ್ ಆಗೋದು. ಇನ್ನೊಂದಿದೆ ಅಲ್ಲೇ ಹೋಗು. Guys, one more thing I forgot. We have some rules over here. We are not supposed to leave our life jacket. We need to be with our life jacket for the whole time. This is the thing from the coastal guard. We need to follow that, okay? We are not supposed to climb the deck. That's true. Except the dive professionals. We can able to handle that. We are habitual for that. Back weight looser. Easy to breathe, right? Sit there, okay? ಹೇಳ 2-3 ಸಲ ಹಾಕಿ ಹೇಳೋದು ಕೂಡಿಸಿ ರೆಡಿ ಮಾಡ್ಬೇಕಲ್ಲ. ಇದು ಕೊಡಿ ಕಾಲಾಕಿ
ದೀಪ ದೀಪ ಬರುತ್ತಾ ಎಷ್ಟು ಮೀಟ್ರ Open your mouth and breathe now, okay? ಫುಲ್ ಒಳಗಡೆ ಬಾಯಿ ಒಳಗಡೆ Open your mouth now. ಅದ್ರ ಕತ್ತು ರೈಟ್ ಹ್ಯಾಂಡ್ ಇಲ್ಲಿ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಇಲ್ಲಿ ಇಟ್ಕೊಳ್ಳಿ ಹಾಂ ರೆಡಿ ಆನಂದ ರೆಡಿ Camera okay? ಹಾಂ Okay. ಎಲ್ಲ ಆಡಿ ಒಣಗಿಸ್ಕೊತಾ ಇದ್ದೀನಿ. ನಾನು ನಮ್ಮ ಅಕ್ಕ ಇಬ್ಬರು ಆಡ್ತೀನಿ. ನಾನು ಜಂಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಅವಳು ಜಂಪ್ ಮಾಡ್ತಾಳೆ. ಆಡಿ ನನಗೆ ವೀಡಿಯೋಸ್ ಎಲ್ಲ ಅಷ್ಟು ತೊಗೊಳಕ್ಕಾಗ್ತಾಯಿಲ್ಲ. ಅದ್ರ ತೊಗೊಂಡಿದ್ದೀನಿ, ರೀಲ್ ತೊಗೊಂಡಿದ್ದೀನಿ. ಆದರೆ ಎಡಿಟ್ ಮಾಡ್ತೀನಲ್ಲ ಆವಾಗ ಪ್ರಾಪರಾಗಿ ಹಾಕ್ತೀನಿ. ಮತ್ತು ನಾನು ಲೈವ್ ಮಾಡಿದ್ದೀವಿ, ಅದೆಲ್ಲ ವೀಡಿಯೋಸ್ ನಾಳೆ ಸಿಗುತ್ತೆ. ಸೊ ಅದನ್ನೆಲ್ಲ ನಾನು ಡೌನ್ಲೋಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇರಿ ಪರ್ಫೆಕ್ಟ್ ಶಾರ್ಟ್ ತಗೋತೀನಿ. ನಾವೆಲ್ಲೆಲ್ಲೋ ಈ ಡಬ್ಬ ಕೊಡ್ತಿದ್ದೀವಿ ಗೈಸ್. ಎಲ್ಲ ಸ್ಟ್ರೈನ್ ಆಗಿದ್ದೀವಿ. ವಾಪಸ್ ಎಲ್ಲಿಗೆ ಬಂದಿದ್ದೀವಿ. ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಎಂಡ್ ಆಯಿತು. ಬನ್ನಿ ಇವಾಗ ನೋಡೋಣ ಏನು ಮುಂದೆ ಪ್ಲ್ಯಾನ್ ಮಾಡ್ತೀವಿ ಅಂತ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಣ ಫಸ್ಟು. ಆಮೇಲೆ ಆವಾಗ ಡಿಸೈಡ್ ಮಾಡೋಣ ಹೋಗ್ತೀವಿ. ಗೈಸ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಗೈಸ್ ನಾವು ಅದು ನಾಯಿ ಬಿಸ್ಕೆಟ್ ತಿನ್ನಲ್ಲ. ಅದು ನಾಯಲ್ಲ ಬಿಸ್ಕೆಟ್ ತಿನ್ನೋಕ್ಕೆ. ಆಟೋ ಕುತ್ಕೊಂಡು ಎಷ್ಟು ಮೈಂಡ್ ಡೈವರ್ಟ್ ಮಾಡಿದ್ದೀವಿ ಅಂದರೆ ಒಂದ್ಸಲ ಉಡುಪಿಗೆ ಹೋಗ್ಬಿಡೋಣ, 6:30ಗೆ ಹೋಗ್ಬಿಡುತ್ತೆ ಅಂತ. ಇನ್ನೊಂದು ಮಂಗಳೂರು, ಫಸ್ಟ್ ಮಂಗಳೂರೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ನಾವು ಇವತ್ತು. ಎಲ್ಲರೂ ಒಟ್ಟಿಗೆ ಇಟ್ಕೊಂಡಿದ್ದೀವಿ. ನಾವೇನು ನಮಗೆಲ್ಲ ಕ್ಯೂರಿಯಾಟಿಕ್ ಇವತ್ತು. ನಾವು ಲೇಟ್ ಆಗುತ್ತೆ ಅಂತಲೇ ಬೆಳಗ್ಗೆ ಶೆಡ್ಯೂಲ್ ತೊಗೊಂಡಿದ್ವಿ 7:30ಗೆ. ಅವರು ಲೇಟ್ ಮಾಡಿ 9 o'clock 10 o'clockವರೆಗೂ ಕರ್ಕೊಂಡು ಹೋಗಲಿಲ್ಲ. ಸೊ ಇವಾಗ ಬಂದುಬಿಟ್ಟಿದ್ದು ಲೈಕ್ 3:30 ಅಲ್ಲೇ 3:30ಗೆ ಬಂದರೆ ನಾವು 4 o'clock ಇದ್ದರೆ ಎಲ್ಲ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಇದಾಯಿತು. ಆಮೇಲೆ ಅಂದ್ಕೊಂಡ್ವಿ 4 o'clock ಅಂದ್ರೂ 3 hours ಬೇಕು ಓಕೆ ನಮ್ಮ ಮಂಗಳೂರಿಗೆ. ಲೇಟ್ ಆಗೋಗುತ್ತೆ. ಇವಾಗಲೇ ಆಲ್ರೆಡಿ ಅಂದ್ಬಿಟ್ಟು ಉಡುಪಿಗೆ ಹೋಗ್ಬಿಡೋಣ. ಒಂದು ರೂಮ್ ಬುಕ್ ಮಾಡ್ಕೊಂಡು ಬೆಳಗ್ಗೆ ನಾಳೆ ಬೆಳಗ್ಗೆ ಎದ್ದು ಮಂಗ್ಳೂರಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಏನು ಪ್ಲ್ಯಾನ್ ಮಾಡಿದ್ವಿ, ಯಾರು ಇನ್ನೊಂದು ಮತ್ತೆ ಜರ್ನಿ ಮಾಡ್ತಾರೆ ಅಂದ್ಬಿಟ್ಟು ಇದು ನಾನು ಕಚ್ಚಿದ್ದೀನಿ. ಸೊ ಒಂದು ವಡಾಪಾವ್ ತೊಗೊಂಡಿದ್ದೀವಿ. ಬೇಜಾರು ಹೊಟ್ಟೆ ಹಸಿತಾ ಇದೆ. ಸೊ ಮಂಗ್ಳೂರಿಗೆ ಹೋಗ್ತಿದ್ದೀವಿ. ಏನಾಗುತ್ತೋ ಆಗಲಿ. ಹೋಗೋಷ್ಟು ಕೆಫೆಸ್ ಓಪನ್ ಆಗಿದ್ರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಾಂದರೆ ನಾಳೆ ಬೆಳಗ್ಗೆ ಒಳ್ಳೆ ಕೆಫೆ ಸುತ್ತಾಡ್ತೀವಿ. ಸೊ ಮಂಗ್ಳೂರಿಗೆ ಹೋಗ್ಬಿಡೋಣ ಫಸ್ಟು. ಮಂಗ್ಳೂರಿಗೆ ಡಿಸೈಡ್ ಮಾಡಿದ್ವಿ ಹೋಗೋಕ್ಕೆ. ಅದೇ ನನಗೆ ತಲೆ ತಿಟ್ಟಿದ್ದೇನೆ ಹೇಳ್ಬೇಕಂದ್ರೆ ಫ್ಲೋಟ್ ಆಗಬೇಕಾದ್ರೆ ಒಂಥರ ಫೀಲ್ ಆಗ್ತಿದೆ. ಏನೋ ಇಲ್ಲೆಲ್ಲ ಅನ್ಈಸಿ ಅನ್ನೋ ಥರ. ಸ್ಟಾಪ್ ಮಾಡಿಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಏನೇನೋ ಹೇಳಿದ್ರು ಗೊತ್ತಾ, ಸ್ನಾರ್ಕ್ಲಿಂಗು ಆಳು ಮೂಳು ಅಂತ ಏನು ಮಾಡಿಸ್ಲಿಲ್ಲ. ಎರಡೇ ಸ್ವಿಮ್ಮಿಂಗ್ ಬಿಟ್ಟರು ಡೈವ್ ಮಾಡಿಸಿದ್ರು. ಕೆಳಗಡೆ ಅಂಡರ್ ವಾಟರ್ಗೆ ಹೋದ್ವಿ ಅಷ್ಟೇ. ಡಿಸ್ಕಸ್ ಮಾಡ್ತಿದ್ದೀವಿ ಗೈಸ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಮ್ಮದು ಅಂತ. ನಿಮಗೆ ಅವಾಗ ಎಂಡಲ್ಲಿ ಹೇಳ್ತೀನಿ ಹೇಗಿತ್ತು ನಮಗೆ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ. ಚೆನ್ನಾಗಿತ್ತು. ಫೋಟೋಸ್ ವಿಡಿಯೋಸ್ ಬಂದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅವಾಗ ಒಂದು ಅದೇ ನನಗೆ ಫೋಟೋಸ್ ವಿಡಿಯೋಸ್ ಅದನ್ನೇ ಹೇಳ್ತೀನಿ. ಚೆನ್ನಾಗಿದೆ. ನಾನು ಚೆನ್ನಾಗಿದೆ ಗೊತ್ತಾಯಿತು. ಅದೇ ನನಗೆ ಆ ಥರ ಎಲ್ಲ ಇಷ್ಟನೇ ಇಲ್ಲ. ಅಪ್ಪಿ ಗೈಸ್ ಹಾರ್ಟ್ ಈ ಥರ ಎಲ್ಲ ಇದೆ. ನಾನು ಇಳಿದ ತಕ್ಷಣ ಒಬ್ರು ಅಂಕಲ್ ಮಾಡ್ಕೊಡ್ತಾರೆ ನೋಡು, ಫಸ್ಟಿಂದ ಇದು ಅದು ಮೀನು. ಫಸ್ಟಿಂದ ಏನು ಮಾಡಿದೆ, ಫಸ್ಟ್ ಇದೇ ಹೇಳ್ಕೊಟ್ಟಿದ್ದವನು ಇದು ಮಾಡೋದು. ಒಳಗಡೆ ಹೋದ್ಮೇಲೆಲ್ಲ ಚಿನ್ನ ಅದಾ ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಮಾಡಿಸ್ಕೊಂಡೆ ಅಲ್ಲಿರೋರ ಜೊತೆ. ಮಾಡಿದ್ದಾನೆ ಇಲ್ಲಿಂದ ಹಿಡಿದು ಮಾಡಿ ಅವರೆಲ್ಲ ಇದ್ರಲ್ಲಿ ಮಾಡ್ತಾರೆ ಗೊತ್ತಾ, ಡೈವ್ ಮೇಲಿಂದ. ಅದು ಸ್ಟಾರ್ಟಿಂಗಲ್ಲಿ ಹಿಂಗೆ ಎಂಡ್ ಮಾಡ್ತಾರೆ ನೋಡು, ಹಂಗೆ ಇತ್ತು.
ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆದರೆ ಗೈಸ್ ಮನೇಲಿ ಹೇಳ್ತೀನಿ ಅಂದಿದ್ದೆ ನಿಮಗೆ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ. ಸೊ ಇವಾಗ ಹೇಳ್ತೀನಿ. ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಯಾವಾಗಲೂ ವರ್ಸ್ ಸಿನಾರಿಯೋ ಯೋಚನೆ ಮಾಡ್ತೀನಿ ಯಾವಾಗಲೂ. ಇನ್ನೊಂದೇನಂದ್ರೆ ಅವ್ರದ್ದು ಮಿಸ್ಟೇಕ್ ಕೂಡ. ಅವರು ಏನು ಮಾಡೋಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂಡರ್ ವಾಟರಲ್ಲಿ ಏನೇನು ಮಾಡಬೇಕು ಅಂತ. ಹಿಂಗಂದ್ರೆ ಇನ್ನು ಡೀಪ್ ಡೌನ್ ಹೋಗಿ ಅಂತ, ಹಿಂಗಂದ್ರೆ ಅಬಾಟ್ ಮಾಡ್ತೀವಿ ಅಂತ, ಹಿಂಗಂದ್ರೆ ಓಕೆ ನಾವು ಪ್ರಾಬ್ಲಮ್ ಏನಿಲ್ಲ, ನಾವು ಸರಿಯಾಗಿದ್ದೀವಿ ಅಂತ ಅಂಡರ್ ವಾಟರ್ ಒಳಗಡೆ. ಸೊ ಅವ್ರು ಇನ್ನೊಂದೇನು ಅಂದರೆ ಈ ಥರ ಮೂಮೆಂಟ್ ಇದೆ ಗೈಸ್, ಉಸಿರನ್ನ ಒಳಗಡೆ ಇಟ್ಕೊಂಡು ಮೂಗಿಂದ ಉಸಿರಾಡಕ್ಕೆ ಟ್ರೈ ಮಾಡಬೇಕು, ಇದರಿಂದ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಇದು ಹೇಳಿದ್ರು ಅರ್ಥ ಆಯ್ತಿಲ್ಲ, ಆದ್ರೆ ವರ್ಕ್ ಆಗ್ತಿಲ್ಲ. ಉಸಿರೊಳಗಡೆ ತಗೋತಾ ಇದೀವಿ, ಮೂಗ್ ಬ್ಲಾಕ್ ಮಾಡ್ಕೋತಾ ಇದೀವಿ, ಇಲ್ಲಿಂದ ರಿಲ್ಯಾಕ್ಸ್ ಆಗುತ್ತೆ ಅಂತಿದ್ದಾರೆ, ಆದ್ರೆ ಏನೋ ಟ್ರೈ ಮಾಡ್ತಾ ಇದೀವಿ, ಆಗ್ತಿಲ್ಲ. ಸೊ ನಾನು ಅನ್ಕೊಂಡು ಓಕೆ ಫೈನ್ ಬಿಡು, ಆಮೇಲೆ ಯೋಚನೆ ಮಾಡೋಣ ಅಂತ ಸುಮ್ಮನೆ ಆಗೋದು. ಅದು ತಿಂಕ್ ಆಮೇಲೆ ಅವ್ರಂದ್ರು ನೀವು ಫಿಶ್ ಹತ್ರ ಜಾಸ್ತಿ ಟಚ್ ಮಾಡೋಕ್ಕೆಲ್ಲ ಆ ಥರ ಎಲ್ಲ ಹೋದ್ರೆ ಕಾಲ್ ಕಟ್ಟಾಗ್ಬಿಡುತ್ತೆ, ಆಮೇಲೆ ನೀವು ಉಸಿರನ್ನ ಒಳಗಡೆನೆ ಇಟ್ಕೊಂಡ್ರೆ ಇಲ್ಲಿ ಬ್ಲಾಕ್ ಆಗೋಗುತ್ತೆ, ಬರೀ ಎಲ್ಲ ವರ್ಸ್ ಸಿನಾರಿಯೋನೇ ಹೇಳ್ತಿದ್ರು. ಸೊ ನನಗೆ ಮೈಂಡಲ್ಲಿ ಓಕೆ 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 ಆ ಥರ ಒಂಥರ ಎಂಗ್ಸೈಟಿ ಫೀಲ್ ಇತ್ತು ನನಗೆ. ಹೌದಾ ಅಂತ ಅದನ್ನೇ ಇಟ್ಕೊಂಡಿದ್ದ ಮೇಲೆ, ಆದರೆ ನಾನು ಯಾವತ್ತೂ ಗಿವ್ ಅಪ್ ಮಾಡೋಲ್ಲ ಗೈಸ್. ನಾವು ಹೋಗಿದ್ದೀವಿ ಅಂದ್ಮೇಲೆ ಮಾಡೇ ಮಾಡ್ತೀವಿ, ಏನೇ ಇದ್ರು ಸರಿ. ಸೊ ಒಳಗಡೆ ಹೋದ್ವಿ, ವಾಟರ್ ಹತ್ರ ಹೋದ್ವಿ, ಎಲ್ಲ ಕೇಳ್ತಾರೆ ಮೇಲೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯ್ತಾ ಅಂತ. ಸೊ ಹೇಳಿದ್ನಲ್ಲ, ಅದು ಲಾಸ್ಟ್ ಒಂದು ಅರ್ಥ ಆಗಲಿಲ್ಲ ನನಗೆ ಬಿಡಕ್ಕು ಅಂತ ಹೇಳಿದ್ನಲ್ಲ, ಅದನ್ನ ಅವರು ಮಾಡಿ ನೋಡೋಣ ಅಂತ ಅಂದರು. ಅಲ್ಲೂ ವರ್ಕ್ ಆಗಲಿಲ್ಲ ಅದು ನನಗೆ. ಸೊ ನಾನಂದೆ ಅವ್ರು ಮತ್ತೆ ಹೇಳ್ಕೊಳಕ್ಕೆ ಟ್ರೈ ಮಾಡಿದ್ರು. ನಾನಂದ್ರೆ ಬಿಡಿ ಸರ್ ಒಳಗಡೆ ಹೋಗ್ಬಿಡೋಣ, ಇಫ್ ಇನ್ ಕೇಸ್ ಏನಾದರೂ ಆಗಲಿಲ್ಲ ಅಂದರೆ ಮೇಲ್ ಬರೋಣ ಅಂತ ಅಂದೆ. ಅಷ್ಟೇ ಗೈಸ್, ಒಳಗಡೆ ಹೋಗಿದ್ದು ನಾನು. ವಾಪಸ್ ಎಲ್ಲೂ ಮೇಲ್ಗಡೆ ಬರೋ ಮಾತೇ ಇಲ್ಲ. ಎಷ್ಟು ಎಂಜಾಯ್ ಮಾಡಿದೆ ಅಂದರೆ, ಎಷ್ಟೊಂದು ಜನ ಗೈಸ್ ನಾವು ನಮ್ಮ ಜೊತೆಲ್ಲ ಬಂದಿದ್ರಲ್ಲ, ಎಷ್ಟೊಂದು ಜನ 2-3 ಸಲ ಮೇಲ್ ಬಂದು ವಾಪಸ್ ಹೋಗಿದ್ದಾರೆ. ಅವ್ರಿಗೆ ಕಿವಿ ಬ್ಲಾಕ್ ಆಗಿ, ಸೊ ಟ್ರೈ ಮಾಡಿದ್ರು ಅಲ್ಲಿಂದ ರಿಲ್ಯಾಕ್ಸ್ ಆಗದೆ ಮೇಲ್ ಬಂದಿದ್ದಾರೆ. ಮೇಲ್ ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ. ನಾನು ಒಂದು ಸಲಿನೂ ಮೇಲ್ ಬರಲಿಲ್ಲ, ನನಗೆಲ್ಲೂ ಬ್ಲಾಕ್ ಆಗಲಿಲ್ಲ, ಏನೂ ಆಗಲಿಲ್ಲ. ಫುಲ್ ಡೀಪ್ ಡೌನ್. ಲಿಟ್ರಲಿ ಎಷ್ಟು ಫನ್ ಇತ್ತಂದ್ರೆ ಗೈಸ್, ನನ್ಗೆ ಇನ್ನೂ ಕಣ್ಣು ಮುಂದೆ ಇದೆ, ನನ್ನ ಮುಂದೆ ಫಿಶ್ ಎಲ್ಲ ಓಡಾಡ್ತಾ ಇರೋದು ಫುಲ್ ಸುತ್ತಕೊಂಡಿದೆ. ಎಲ್ಲೋದ್ರು ಫಿಶ್, ರೈಟ್ ಲೆಫ್ಟ್ ಹಿಂದೆ ಮುಂದೆ ಎಲ್ಲ ಕಡೆ ಫಿಶ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಇನ್ನೊಂದೇನು ಗೊತ್ತಾ, ಲಿಟ್ರಲಿ ಮೆಮೊರಬಲ್ ಆಗಿ ಇರಲೇಬೇಕಿದು ಅಂತ ನಾನು ಫುಲ್ಲು ಡೀಪ್ 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 ಡೌನ್ಗೆ ಹೋಗಿ ನಾನೇ ಪಿಕ್ ಮಾಡಿರೋದು ಇದನ್ನೆಲ್ಲ. ಲೈಕ್ ಲಿಟ್ರಲಿ ಶೆಲ್ಸ್ನ ನಾನೇ ಅಲ್ಲಿಂದ ಎತ್ಕೊಂಬಂದಿದ್ದೀನಿ. ವಾವ್, ಎಷ್ಟು ಖುಷಿ ಆಯ್ತು ನನಗೆ ಗೊತ್ತಾ. ಲಿಟ್ರಲಿ ನಮ್ಮ ಅಕ್ಕ ಅಂದರೆ ಎಷ್ಟೊಂದು ಜನ ಬೇಗನೆ ಬಂದುಬಿಟ್ರು, ನಾನೇ ತುಂಬ ಹೊತ್ತು ತೊಗೊಂಡಿದ್ದಂತೆ ಒಳಗಡೆ. ಅಷ್ಟು ಫನ್ ಮಾಡಿದೆ. ನಾನು ಹೋಗಕ್ಕೆ ಇಷ್ಟ ಇರಲಿಲ್ಲ. ಅವರು ಮೇಡಮ್ ಇಷ್ಟ ಇರೋದು ಈ ಬ್ಲಾಕಲ್ಲಿ ಹೋಗ್ಬಿಡೋಣ ಬನ್ನಿ ಅಂತ ಹೇಳೋ ತನಕ ನಾನು ಬರಕ್ಕೆ ರೆಡಿನೇ ಇರಲಿಲ್ಲ. ಆಮೇಲೆ ಸರಿ ಬನ್ನಿ ಅವರು ಇಷ್ಟೇ ಮೇಡಮ್ ಬನ್ನಿ ಹೋಗೋಣ ಅಂದಮೇಲೆ ಆಮೇಲೆ ಬೇರೆ ಬಂದಿರೋದು. ಐ ಆಮ್ ಸೋ ಹ್ಯಾಪಿ. ಲೈಕ್ ಲಿಟ್ರಲಿ ನೋಡಿ, ಇದೆಲ್ಲ ನಾನೇ ಪಿಕ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಯಾವಾಗಲೂ ಬೀಚ್ ಪಕ್ಕದಲ್ಲಿ ಎತ್ಕೊಂಡ್ಬರ್ತಿದ್ದು, ಯಾವಾಗಲಾದ್ರೂ ಬೀಚ್ಗೆಲ್ಲ ಹೋದ್ರೆ. ಇವಾಗ ಅಂಡರ್ ವಾಟರ್ಲ್ಲಿ ಎತ್ಕೊಂಡ್ಬಂದಿದ್ದೀನಿ. ವಾವ್, ಸಖತ್ ಖುಷಿ ಆಗೋಯ್ತು. ನಾನು ಪಿಕ್ ಮಾಡ್ತಾ ಇರ್ಬೇಕಾದ್ರೆ ನಾವು ಫಿಶ್ ಎಲ್ಲ ಪಕ್ಕದಲ್ಲಿ ಇತ್ತು ಗೈಸ್. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು. ನಾನಂತೂ ಇನ್ನು ಮುಂದೆ ಒಂದ್ಸಲಿನ ಇನ್ ಕೇಸ್ ಆದರೂ ಡೆಸ್ಟಿನಿಗೆ ಹೋದ್ರೆ, ಎಲ್ಲರೂ ಟ್ರಾವೆಲ್ಗೆ ಹೋದ್ರೆ ನಾವು ಪಕ್ಕ ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಅಲ್ಲಿ ಏನಾದರೂ ಇದೆ ಸ್ಕೂಬಾ ಡೈವಿಂಗ್. ಹಾಗೆ ಪ್ರೈಸ್ ಎಷ್ಟಾಯಿತು ಅಂದರೆ ನಮಗೆ ಒಬ್ಬರಿಗೆ 3500. ಸೊ ಇಬ್ಬರಿಂದ 7000 ಪೇ ಮಾಡಿದ್ವಿ. ಸೊ ನೀವು ಇನ್ನು ಅಲ್ಲೇ ಹೋಗ್ಬೇಕಂತ ಏನಿಲ್ಲ, ತುಂಬ ಇದೆ ಅಲ್ಲಿ, ಯಾವುದಕ್ಕಾದ್ರೂ ಸರ್ಚ್ ಮಾಡ್ಕೊಂಡು ಹೋಗ್ಬೋದು. ಸೊ ನನಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.